ಕೇರಳದಲ್ಲಿ ಸಿಎಂ ಕುರ್ಚಿ ಯಾರಿಗೆ ಭಾರಿ ಸಸ್ಪೆನ್ಸ್ ಆಗೇ ಇದೆ. ಕೆಲವೇ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಂ ಅಭ್ಯರ್ಥಿ ಆಯ್ಕೆ ಸಂಬಂಧ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗ್ತಾ ಇದೆ. ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ನಡೆಯಲಿರುವಂತಹ ಸಿಎಲ್ಪಿ ಮೀಟಿಂಗ್ ಇದು. ಕೇರಳದಲ್ಲಿ ಯುಡಿಎಫ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏಕಸಾಲಿನ ನಿರ್ಣಯ ಫಿಕ್ಸ್ ಆಗಲಿದೆ. ಸಿಎಂ ಆಯ್ಕೆ ಸಂಬಂಧ ಮಲ್ಲಿಕಾರ್ಜುನ ಖರ್ಗೆಗೆ ಅಧಿಕಾರವನ್ನು ನೀಡಲಾಗಿದೆ. ಯಾರ ಹೆಸರನ್ನ ಅಂತಿಮಗೊಳಿಸೋದು ಅನ್ನೋದೇ ಈ ಕುತೂಹಲ. ಕೆಸಿ ವೇಣುಗೋಪಾಲ್ ಸೇರಿದಂತೆ ಸುಮಾರು 5-6 ಮಂದಿಯ ಹೆಸರು ಓಡಾಡ್ತಾ ಇದೆ. ಅದರ ಅಂತಿಮವಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಅನ್ನುವಂಥದ್ದೇ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇರುವಂಥದ್ದು. ಈಗ ಚೆಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿದೆ. ಸಂಪೂರ್ಣ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ. ಯಾರಿಗೆ ಅನುವು ಮಾಡಿಕೊಡ್ತಾರೆ, ಅವಕಾಶವನ್ನು ಮಾಡಿಕೊಡ್ತಾರೆ, ಸಿಎಂ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿರುವಂಥ ಗೊಂದಲವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಹೈಕಮಾಂಡ್ ಮಟ್ಟದಲ್ಲಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿರಬಹುದು, ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತ ನಿಕಟವರ್ತಿ ಅಂತಂದ್ರೆ ಅದು ಕೆಸಿ ವೇಣುಗೋಪಾಲ್. ಹೀಗಿರುವಾಗ ಕೆಸಿ ವೇಣುಗೋಪಾಲ್ ಅವ್ರಿಗೇನೆ ಸಿಎಂ ಸ್ಥಾನವನ್ನು ಅಥವಾ ನೀವೇ ಸಿಎಂ ಆಗಿ ಅಲಂಕರಿಸಿ ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ನೀಡುತ್ತೋ ಅಥವಾ ಇನ್ನಷ್ಟು ಹೆಸರುಗಳೇನು ಕೇಳಿ ಬರ್ತಾ ಇದೆ ಅವರಲ್ಲಿ ಯಾರಿಗಾದರೂ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಆದರೆ ಹೈಕಮಾಂಡ್ ನಿರ್ಧಾರದತ್ತ ಈಗ ಕೇರಳ ಸರ್ಕಾರ ಕೂಡ ಎದುರು ನೋಡ್ತಾ ಇರುವಂಥದ್ದು. ಕೇರಳದ ಕಾಂಗ್ರೆಸ್ ಎದುರು ನೋಡ್ತಾ ಇದೆ. ಕೇರಳ ಕಾಂಗ್ರೆಸ್ನಲ್ಲಿ ಸಿಎಂ ಸಂಘರ್ಷ ಹೆಚ್ಚಾಗ್ತಾ ಇದೆ. ಒಂದು ಕಡೆ ವಿ.ಡಿ. ಸತೀಶನ್ ಮುಖ್ಯಮಂತ್ರಿ ಹುದ್ದೆಗೋಸ್ಕರ ಪಟ್ಟು ಹಿಡಿದಿದ್ದಾರೆ. ಸಿಎಂ ಪಟ್ಟ ತಪ್ಪಿದರೆ ನನಗೆ ಸಚಿವ ಸ್ಥಾನನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಕೇವಲ ಶಾಸಕನಾಗಿ ಮಾತ್ರ ಉಳಿತೀನಿ ಅನ್ನುವಂಥ ನಿರ್ಧಾರವನ್ನು ಅವರು ಮಾಡ್ತಾ ಇರುವಂಥದ್ದು. ಹೈಕಮಾಂಡ್ ಮೇಲೆ ಈ ಮೂಲಕ ವಿ.ಡಿ. ಸತೀಶನ್ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸತೀಶನ್ ಬಂಡಾಯದಿಂದ ಹೈಕಮಾಂಡ್ಗೆ ತಲೆನೋವು ಶುರುವಾಗಿದೆ. ಹೇಗಪ್ಪ ನಿಭಾಯಿಸುವುದು ಇದನ್ನ ಅಂತ ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ, ವೇಣುಗೋಪಾಲ್ ಮಧ್ಯೆ ತೀವ್ರ ಪೈಪೋಟಿ ಇದೆ. ಈ ಮೂವರ ನಡುವೆ ಸಿಎಂ ಕುರ್ಚಿ ಕಾದಾಟದಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಕೇರಳದಲ್ಲಿ LDF ಸರ್ಕಾರ ಅಧಿಕಾರದ ಗದ್ದುಗೆಯಿಂದ ಕೆಳಗಿಳಿತಿದ್ದ ಹಾಗೆಯೇ UDF ಸರ್ಕಾರ ರಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಮುಂದಾಗಿರುವಂತಹ ವೇಳೆ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಆಕಾಂಕ್ಷಿಗಳ ದಂಡೇ ಇದ್ದು ಈ ವೇಳೆ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ, ಯಾರನ್ನು ಆಯ್ಕೆ ಮಾಡಬಹುದು ಅನ್ನೋದೇ ದೊಡ್ಡ ಒಂದು ತಲೆನೋವಲ್ಲ ಅಂತ ಹೈಕಮಾಂಡ್ಗೆ. ಖಂಡಿತ ವಸಂತ್, ಏನಂದ್ರೆ ಈ ಒಂದು ಕೇರಳದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಈಗ ರಾಜಕೀಯದಲ್ಲಿ ದೊಡ್ಡ ಚಟುವಟಿಕೆಗಳು ಜೋರಾಗಿದೆ ಅಂತ ಹೇಳ್ಬೋದು. ರಾಜ್ಯದ ಒಂದು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋಕೆ ಈಗಾಗಲೇ ಸಿದ್ಧವಾಗಿರುವಂತಹ ಬೆನ್ನಲ್ಲೇ ಈಗ ಸಿಎಂ ಹುದ್ದೆ ಯಾರಿಗೆ ಒಲಿಯುತ್ತೆ, ಯಾರಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆ ಈಗ ಭಾರಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಕೆಲವೇ ಹೊತ್ತುಗಳಲ್ಲಿ ಕೂಡ ನಡೆಯುವಂತಹ ಈ ಒಂದು ಕಾಂಗ್ರೆಸ್ನ ಒಂದು ಶಾಸಕಾಂಗ ಸಭೆಯಲ್ಲಿ ರಾಜ್ಯ ರಾಜಕೀಯದ ದಿಕ್ಕನ್ನು ಕೂಡ ಬದಲಿಸುವ ಒಂದು ಸಾಧ್ಯತೆ ಕೂಡ ಇದೆ. ತಿರುವನಂತಪುರಂನಲ್ಲಿ ಕೂಡ ಕಾಂಗ್ರೆಸ್ನ ಒಂದು ಕಚೇರಿ ಇಂದಿರಾ ಭವನದಲ್ಲಿ ಕೂಡ ನಡೀತಾ ಇರುವಂತಹ ಈ ಒಂದು ಸಭೆಯಾದತ್ತ ಈಗ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಈಗಾಗಲೇ ಕಣ್ಣು ನೆಟ್ಟಿದೆ ಅಂತಾನೆ ಹೇಳ್ಬೋದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈಗ ಸಿಎಂ ಆಯ್ಕೆಗೆ ಸಂಬಂಧಪಟ್ಟಂತೆ ಏನಾಗಬಹುದು, ಯಾವ ನಿರ್ಣಯಕ್ಕೆ ಬರುತ್ತೆ ಎಂಬುದು ಎಲ್ಲವೂ ಕೂಡ ಈಗಾಗಲೇ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಶಾಸಕಾಂಗ ಪಕ್ಷ ಸದಸ್ಯರು ತಮ್ಮ ಅಧಿಕಾರಿಗಳನ್ನು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಿಸುವಂತ ಸಾಧ್ಯತೆ ಬಹುತೇಕ ಸ್ಪಷ್ಟವಾಗಿ ಖಚಿತವಾಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಕೇರಳದ ಮುಂದಿನ ಮುಖ್ಯಮಂತ್ರಿ ಯಾರೇ ಆಗುವ ಎನ್ನುವಂತಹ ಅಂತಿಮ ಒಂದು ಫೈನಲ್ ಡಿಸಿಷನ್ ಈಗ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಬಿದ್ದಿದೆ ಅಂತಾನೆ ಹೇಳ್ಬೋದು. ಕೇರಳದ ಕಾಂಗ್ರೆಸ್ನ ಸಿಎಂ ಹುದ್ದೆಗಾಗಿ ಈಗ ಭಾರಿ ಪೈಪೋಟಿ ನಡೀತಾ ಇದೆ. ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶ್ನ ಹೆಸರು ಕೂಡ ಪ್ರಮುಖವಾಗಿ ಮುಂಚೂಣಿಯಲ್ಲಿದೆ. ಇನ್ನು ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ನ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶನ್ ಮಂಗಳೂರು ಮುಖ್ಯಮಂತ್ರಿ ಹುದ್ದೆಗಾಗಿ ಕೂಡ ಈಗಾಗಲೇ ಬಿಗಿಪಟ್ಟು ಹಿಡಿದಿರುವಂತದ್ದು ವಸಂತ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಕುರ್ಚಿಯ ರೇಸ್ ನಲ್ಲಿ ಈಗ ಒಬ್ಬರಲ್ಲ ಇಬ್ರು ಹಿರಿಯ ನಾಯಕರು ಕೂಡ ಹೆಸರು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ನ ಹೈಕಮಾಂಡ್ ಆಪ್ತರಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಹೆಸರು ಕೂಡ ಭಾರಿ ಚರ್ಚೆಯಲ್ಲೂ ಕೂಡ ಬಂತು. ಈ ಬಳಿಕ ಮೂವರ ನಡುವೆ ಕೂಡ ಈಗ ತೀವ್ರ ರಾಜಕೀಯ ಲಾಬಿ ನಡೆಸ್ತಾ ಇದ್ದಾರಾ ಅಥವಾ ಹೈಕಮಾಂಡ್ಗೆ ಈಗ ದೊಡ್ಡ ಒಂದು ತಲೆನೋವು ಶುರು ಆಗಿದೆ ಅಂತ ಹೇಳ್ಬೋದು. ಯಾರನ್ನ ಆಯ್ಕೆ ಮಾಡಿದ್ರೆ ಮತ್ತೊಬ್ಬರಿಗೆ ಅಸಮಾಧಾನ ಉಂಟಾಗುತ್ತೋ ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ನಾಯಕರು ಕೂಡ ಅಂತಿಮ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹನ್. ಪಂಚರಾಜ್ಯಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ವಾಪಸ್ ಪಡೆದುಕೊಳ್ಳಲಾಗಿದೆ. ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಏನು ಜಾರಿಯಲ್ಲಿತ್ತು ಇಷ್ಟು ದಿನ, ಈಗ ವಾಪಸ್ ಪಡೆದುಕೊಳ್ಳಲಾಗ್ತಾ ಇದೆ ಚುನಾವಣೆ ಮುಕ್ತಾಯವಾದ ಹಿನ್ನೆಲೆಯಲ್ಲಿ.
ತಮಿಳುನಾಡು ಕೇರಳದಲ್ಲಿ ನೀತಿ ಸಂಹಿತೆ ಅಂತ್ಯವಾಗಿದೆ. ಇನ್ನು ಅಸ್ಸಾಂ ಪುದುಚೇರಿಯಲ್ಲೂ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ನೀತಿ ಸಂಹಿತೆ ನಿಯಮಗಳನ್ನು ಪಶ್ಚಿಮ ಬಂಗಾಳದಲ್ಲೂ ನೀತಿ ಸಂಹಿತೆ ರದ್ದಾಯಿತು, ಮುಕ್ತಾಯವಾಗಿದೆ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ. ಇನ್ನು ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರಕ್ಕೆ ವಿನಾಯಿತಿಯನ್ನ ನೀಡಲಾಗಿದ್ದು, ಫಾಲ್ಟಾದಲ್ಲಿ ಮುಂದುವರಿಯಲಿದೆ ಕಠಿಣ ನಿಯಮಗಳು. ಅಂದರೆ ಅಲ್ಲಿ ವಿನಾಯಿತಿ ಕೊಟ್ಟಿಲ್ಲ, ಫಾಲ್ಟಾದಲ್ಲಿ ನಿಯಮಗಳು ಮುಂದುವರಿಯಲಿವೆ, ಚುನಾವಣಾ ನೀತಿ ಸಂಹಿತೆ ಮುಂದುವರಿಯಲಿದೆ ಅನ್ನುವಂಥ ಮಾಹಿತಿ ಇದೆ. ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಬೆನ್ನಲ್ಲೇ ಈ ಆದೇಶವನ್ನು ಹೊರಡಿಸಿರುವಂಥದ್ದು ಚುನಾವಣಾ ಆಯೋಗ. ತಮಿಳುನಾಡು ಕೇರಳದಲ್ಲಿ ನೀತಿ ಸಂಹಿತೆ ಈಗಾಗಲೇ ಅಂತ್ಯವಾಗ್ತಾ ಇದೆ. ಇನ್ನು ಅಸ್ಸಾಂ ಪುದುಚೇರಿಯಲ್ಲೂ ಕೂಡ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ಇನ್ನು ಬಂಗಾಳದಲ್ಲೂ ಕೂಡ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ಆದರೆ ಈ ಫಾಲ್ಟಾ ಅನ್ನುವಂಥ ಒಂದು ಕ್ಷೇತ್ರ ಏನಿದೆ ಅಲ್ಲಿ ಮಾತ್ರ ಚುನಾವಣಾ ನೀತಿ ಸಂಹಿತೆ ಮುಂದುವರಿಯಲಿದೆ ಅನ್ನುವಂಥ ಮಾಹಿತಿ ಇದೆ. ಬಂಗಾಳದ ಫಾಲ್ಟಾದಲ್ಲಿ ನೀತಿ ಸಂಹಿತೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಬೆನ್ನಲ್ಲೇ ಚುನಾವಣಾ ಆಯೋಗ ಈ ಆದೇಶವನ್ನು ಹೊರಡಿಸಿದೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಮುಕ್ತಾಯವಾಗಿದೆ. ಒಂದು ಕಡೆ ಗಮನಿಸಿದಂತೆ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಏರುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದೆ. ಮತ್ತೊಂದು ಕಡೆ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಅಧಿಕಾರದ ಗದ್ದುಗೆ ಏರುವಂಥ ನಿಟ್ಟಿನಲ್ಲಿ ಕಸರತ್ತು ನಡೆಸ್ತಾ ಇದೆ. ಕೇರಳದಲ್ಲಿ UDF ಅಧಿಕಾರದ ಗದ್ದುಗೆ ಏರೋದಕ್ಕೆ ಈಗಾಗಲೇ ಕಸರತ್ತು ನಡೆಸ್ತಾ ಇದೆ. ಮತ್ತೊಂದು ಕಡೆ ಪುದುಚೇರಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರುವಂಥ ಒಂದು ನಿಟ್ಟಿನಲ್ಲಿ ಮುಂದಾದರೆ, ಅಸ್ಸಾಂನಲ್ಲಿ NDA ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಏರುವಂಥ ಒಂದು ನಿಟ್ಟಿನಲ್ಲಿ ಕಸರತ್ತು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಪಂಚರಾಜ್ಯ ಚುನಾವಣೆಗಳ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಗೊಳಿಸಿತ್ತಲ್ಲ ಚುನಾವಣಾ ಆಯೋಗ, ಆ ನೀತಿ ಸಂಹಿತೆ ಇದೀಗ ಮುಕ್ತಾಯವಾಗಿದೆ ಎಲ್ಲ 5 ರಾಜ್ಯಗಳಲ್ಲಿ. ಆದರೆ ಪಶ್ಚಿಮ ಬಂಗಾಳದ ಫಾಲ್ಟಾ ಅನ್ನುವಂಥ ಕ್ಷೇತ್ರದಲ್ಲಿ ಮಾತ್ರ ನೀತಿ ಸಂಹಿತೆ ಮುಂದುವರಿಯಲಿದೆ ಅನ್ನುವಂಥ ಮಾಹಿತಿ ಇದೆ.